ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಕಾರ್ಪಣ್ಯದೋಷೋಪಹತಃ ಸ್ವಭಾವಃ. ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಾಃ. ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ. ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಸನ್ನಂ. ನನ್ನ ಹೃದಯವು ದಯೆಯಿಂದ ತುಂಬಿದೆ. ನನ್ನ ಮನಸ್ಸು ಕರ್ತವ್ಯದ ವಿಷಯವಾಗಿ ಗೊಂದಲಕ್ಕೀಡಾಗಿದೆ. ದಯವಿಟ್ಟು ನಿಶ್ಚಿತವಾಗಿ ಹೇಳು, ನಾನು ಶಿಷ್ಯನಾಗಿ ನಿನ್ನಲ್ಲಿ ಶರಣಾಗುತ್ತಿದ್ದೇನೆ. ಮನುಷ್ಯನ ದೌರ್ಬಲ್ಯಕ್ಕೆ ಮುಖ್ಯ ಕಾರಣ ಅಜ್ಞಾನ. ಅರ್ಜುನನ ಜ್ಞಾನ ಮೋಹದಿಂದ ಮೋಡ ಮುಸುಕಿದ ಆಗಸದಂತಾಗಿದೆ. ಅಜ್ಞಾನಿಯಾದವನು ವಿವೇಚನಾ ಶಕ್ತಿ ಇಲ್ಲದೆ ಸರಿ ತಪ್ಪುಗಳ ನಿರ್ಣಯ ಮಾಡಲಾರದೆ ಪರರನ್ನು ಆಶ್ರಯಿಸುತ್ತಾನೆ. ಯಾರು ಎಷ್ಟೇ ದೊಡ್ಡ ಪಂಡಿತರಾಗಿದ್ದರೂ ಮೋಹ, ಸ್ವಜನ ಪಕ್ಷಪಾತ ಗುಣಗಳಿದ್ದರೆ ಆತನಿಗೂ ಅಜ್ಞಾನದ ಪರದೆ ಮುಸುಕಿ ಆತನ ಚಿಂತನಾ ಲಹರಿಯನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಅರ್ಜುನ ಒಂದು ಉದಾಹರಣೆ. ಧನುರ್ವಿದ್ಯೆಯಲ್ಲಿ ಎದುರಾಳಿಗಳೇ ಇಲ್ಲದ ಶಿವನೊಡನೆ ಕಾದಾಡಿದ ತಪಸ್ಸಿಗೆ ಅನ್ವರ್ಥನಾಮ ಬರುವ, ಅಂದರೆ ಅರ್ಜುನನಂತೆ ತಪಸ್ಸು ಮಾಡಲು ಸಾಧ್ಯವಿಲ್ಲ ಎಂಬಷ್ಟರ ಮಟ್ಟಿಗೆ ಹೆಸರುವಾಸಿ ಆಗಿರುವ ವಿಶ್ವಗುರುವಾಗುವ ಎಲ್ಲಾ ಯೋಗ್ಯತೆ ಇದ್ದರೂ ಅರ್ಜುನ ತನ್ನವರು ಎಂಬ ಮೋಹಕ್ಕೆ ಬಿದ್ದು ಕುಸಿದು ಕುಳಿತಿದ್ದಾನೆ. ಜ್ಞಾನಿಯಾದವನು ಇಹ ಪರ ಎರಡನ್ನೂ ಮೀರಬಲ್ಲ. ಪರಶುರಾಮನಿಗೆ ನಿನ್ನ ತಾಯಿಯ ತಲೆಯನ್ನು ಕಡಿದುತಾ ಎಂದು ಅವನ ತಂದೆ ಜಮದಗ್ನಿ ಆಜ್ಞೆ ಮಾಡಿದಾಗ ಯಾವ ಸಾಧಕ ಬಾಧಕ ಯೋಚನೆ ಮಾಡದೆ ತಂದೆಯ ಆಜ್ಞೆಯನ್ನು ಶಿರಸಾವಹಿಸಿ ತಾಯಿಯ ತಲೆ ಕಡಿದವ ಪರಶುರಾಮ. ಆದರೆ ಸಾಮಾನ್ಯ ಮನುಷ್ಯ ಪರಶುರಾಮನಂತೆ ಮಾಡಲು ಅಸಾಧ್ಯ. ಕಾರಣ ಪರಶುರಾಮನಿಗೆ ತನ್ನ ತಾಯಿಯನ್ನು ತನ್ನ ತಂದೆಯಿಂದ ವರ ಪಡೆದು ಮತ್ತೆ ಬದುಕಿಸಿಕೊಳ್ಳಬಲ್ಲೆ ಎಂಬ ಜ್ಞಾನವಿತ್ತು. ಪರಶುರಾಮ ದಶಾವತಾರಿಯಲ್ಲಿ ಒಬ್ಬ. ಸಾಮಾನ್ಯವಾಗಿ ಮನುಷ್ಯ ಮೋಹದ ಬಲೆಯಲ್ಲಿ ಸಿಲುಕಿ ತನ್ನದು ತನ್ನವರು ಎಂಬ ಮೋಹದಿಂದ ಅವರ ಎದಿರು ಪ್ರತಿಷ್ಠೆ ಗಳಿಸಿಕೊಳ್ಳಲು ಕೂಡಿಡುವುದೇ ಕಾಯಕ ಮಾಡಿಕೊಂಡು ಇತರರಿಗೆ ಕೊಡಲಾರ. ಇನ್ನೂ ಕೆಲವರು ತನ್ನವರು ಸಮಾಜ ಸೇವೆ ಹೆಸರಿನಲ್ಲಿ ಸಮಾಜಘಾತುಕರಾದರೂ ಅವರನ್ನು ಓಲೈಸಿ ಅವರು ಕೊಡುವ ಬಿಡಿಗಾಸನ್ನೇ ನಂಬಿ ಬದುಕುತ್ತಾ ತಾನು ಪರೋಕ್ಷವಾಗಿ ಸಮಾಜಘಾತುಕನಾಗುತ್ತಾನೆ. ತಾನು ನಂಬಿದ ವ್ಯಕ್ತಿ ಅಥವಾ ತನ್ನವರು ಅವರು ದೋಷಿ ಎಂಬ ಅರಿವಿದ್ದರೂ ಅವರು ಮಾಡಿದ ತಪ್ಪು ಮುಚ್ಚಿಟ್ಟು ತನ್ನವರಿಗೆ ಅನ್ಯಾಯವಾಗಿದೆ ಎಂಬ ದೊಡ್ಡ ಪ್ರತಿಭಟನೆ ಮಾಡಿ ಅವರ ಪರ ಬೀದಿಗಿಳಿಯುತ್ತಾನೆ. ತಾನು ಗಳಿಸಿದ್ದು ಉಳಿಸಿದ್ದು ಖಾಲಿಯಾಗುತ್ತಿದ್ದಂತೆ ಚಿಂತಿತನಾಗಿ ಖಿನ್ನತೆಯಿಂದ ಬಳಲುತ್ತಾನೆ. ಈ ಪ್ರಪಂಚದ ಉತ್ಪಾದನೆಯನ್ನು ನಿಯಂತ್ರಿಸುತ್ತಾ ಬಲಿಷ್ಠನಾದವನು ತನ್ನವರಿಗೊಂದು ನ್ಯಾಯ, ಬೇರೆಯವರಿಗೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವ್ಯವಹರಿಸಿದರೂ ಅವನನ್ನೇ ಪೂಜಿಸುತ್ತಾ, ಅರ್ಥಾತ್ ಪರಮ ಪ್ರೀತಿ ಇಡುತ್ತಾ ಇಂತಹ ವ್ಯಕ್ತಿಗಳು ಹೆಚ್ಚಾದಷ್ಟೂ ಸಮಾಜ ಕಲುಷಿತವಾಗುವುದು ನಿಶ್ಚಿತ. ಅದೆಷ್ಟು ಜನ ಇಂತಹ ಮನಸ್ಥಿತಿಯುಳ್ಳ ಕೌರವರ ಅನುಯಾಯಿಗಳು ಪಾಂಡವರನ್ನು ಸೋಲಿಸಿ ಸಮಾಜವನ್ನು ತಮ್ಮ ಸುಪರ್ದಿಗೆ ಪಡೆಯಲು ಹವಣಿಸುತ್ತಿದ್ದಾರೋ ದೇವರೇ ಬಲ್ಲ. ಇಲ್ಲಿ ಕೌರವರ ಮೋಸ ವಂಚನೆ ಗೊತ್ತಿದ್ದರೂ ಅವನನ್ನು ಶಿಕ್ಷಿಸುವ ಅವಕಾಶ ಸಿಕ್ಕಾಗ ಶಿಕ್ಷಿಸುವುದು ಬಿಟ್ಟು ಕನಿಕರಕ್ಕೆ ಅರ್ಹರಲ್ಲದವರ ಬಗ್ಗೆ ಕನಿಕರ ತೋರುತ್ತಿರುವ ಅರ್ಜುನ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತಿದ್ದಾನೆ. ತಂದೆಯ ಹೆಸರಿನಲ್ಲಿ ಅನಧಿಕೃತವಾಗಿ ರಾಜನಾಗಿರುವ ಯುವ ರಾಜಕುಮಾರ ದುರ್ಯೋಧನ ಇದುವರೆಗೂ ಇತರರಿಗೆ ತೊಂದರೆ ಕೊಡಲು ಸಾಧ್ಯವಾಗದೇ ಇರುವುದಕ್ಕೆ ಬಲಿಷ್ಠ ಪಾಂಡವರ ವಿರೋಧವೇ ಕಾರಣವಾಗಿರಬಹುದು. ಒಮ್ಮೆ ಪಾಂಡವರ ವಿರೋಧವಿಲ್ಲದಿದ್ದರೆ ಅವರು ಮಾಡುತ್ತಿದ್ದ ಅನ್ಯಾಯ ಸಹಿಸಲು ಪ್ರಜಾವರ್ಗಕ್ಕೆ ಅಸಾಧ್ಯವಾಗುತ್ತಿತ್ತೋ ಏನೋ. ಕಾರಣ ದುರ್ಯೋಧನ ಹೇಳಿಕೊಂಡಂತೆ ನನಗೆ ಧರ್ಮ ತಿಳಿದಿದೆ, ಆದರೆ ಅದನ್ನು ಪಾಲಿಸುವುದಿಲ್ಲ. ದುರ್ಯೋಧನ ಉತ್ತಮ ಜ್ಞಾನಿ, ಆದರೆ ಜ್ಞಾನವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸದೆ ತನ್ನ ಶೌರ್ಯ ಹಾಗೂ ಪಾಂಡಿತ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಆತ ಇದುವರೆಗೂ ಧೈರ್ಯದಿಂದ ಇದ್ದಾನೆ. ಹರಿ ಓಂ.